ಅದಾದ ಬಳಿಕ ವಿಶೇಷವಾದಂಥ ಬಸವದರ್ಶನ ಪ್ರವಚನದ ಜೊತೆಗೆ ಯೋಗ ಶಿಬಿರ, ವಾಲಿಬಾಲ್ ಪಂದ್ಯಾವಳಿ, ಸಾಮೂಹಿಕ ವಚನ ಪಾರಾಯಣ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದು ಆ ಕಾರ್ಯಕ್ರಮಗಳ ಕೆಲ ಕರಪತ್ರಗಳು ಬಿಡುಗಡೆಗೊಂಡಿದೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಯೋಗ ಶಿಬಿರ ಮತ್ತು ಸಾಮೂಹಿಕ ವಚನ ಪಾರಾಯಣದ ಕರಪತ್ರ ಬಿಡುಗಡೆ ಇಲ್ಲಿ ಗೊಳಿಸಲಾಗ್ತಾ ಇದೆ. ಆ ಒಂದು ಸಮಿತಿಯ ಅಧ್ಯಕ್ಷರುಗಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ನಮ್ಮ ಯೋಗ ಶಿಬಿರ ಸಮಿತಿಯವರು ಚಂದ್ರಕಾಂತ್ ಹೈಬತ್ಪುರ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಸಾಮೂಹಿಕ ವಚನ ಪಾರಾಯಣ ಸಮಿತಿಯ ಅಧ್ಯಕ್ಷರಾದಂಥ ಮಲ್ಲಮ್ಮ ಪಾಟೀಲ್ ತಾವು ಕೂಡ ವೇದಿಕೆಗೆ ಹಾಜರಾಗಬೇಕಾಗಿ ಕೇಳಿಕೊಳ್ತಾ, ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಹಿರಿಯ ನ್ಯಾಯವಾದಿಗಳು, ನಮ್ಮ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂತಹ ಪಂಕಜ ಶಿವಕುಮಾರ್ ಲೋಖಂಡೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಜೊತೆಗೆ ಈಗಾಗಲೇ ನಮ್ಮ ಮಧ್ಯದಲ್ಲಿ ಆಸಕ್ತರಾಗಿರ್ತಕ್ಕಂತಹ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಳ್ಳೆ ರೀತಿಯಿಂದ ಬರುವಂಥ ಸತ್ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಆಗ್ಬೇಕನ್ನುವಂಥ ನಮ್ಮ ಚಂದ್ರಕಾಂತ್ ಪಾಟೀಲ್ ಅವರಿಗೆ ಪ್ರಸಾದ ಅಧ್ಯಕ್ಷರನ್ನಾಗಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಅವರು ಕೂಡ ವೇದಿಕೆ ಉಪಸ್ಥಿತರಿದ್ದಾರೆ. ಜೊತೆಗೆ ಎಲ್ಲ ಹಿರಿಯರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ಈ ಒಂದು ಸಭೆಗೆ ಜೊತೆಗೆ ಕರಪತ್ರ ಬಿಡುಗಡೆ ಕಾರ್ಯಕ್ರಮದ ಸರ್ವರಿಗೂ ಪೂರ್ವಕವಾಗಿ ಬರಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಚನ ಗಾಯನವನ್ನ ಮಾಡಲಿಕ್ಕೆ ಮತ್ತು ವಚನ ಪಾರಾಯಣ ಸಮಿತಿಯ ಅಧ್ಯಕ್ಷರೇ ವೇದಿಕೆ ಮೇಲೆ ಇದ್ದಾರೆ. ಸೊ ಅವರಿಂದಾನೇ ಮಲ್ಲಮ್ಮ ಪಾಟೀಲ್ ಅವರನ್ನು ವಿನಂತಿಸಿಕೊಳ್ತೇನೆ. ತಾವೊಂದು ವಚನ ಗಾಯನದೊಂದಿಗೆ ಈ ಒಂದು ಕರಪತ್ರ ಬರ್ರಿ ಈ ಕಡೆ ಮ್ಯಾಗ್ ಬರ್ರಿ, ಅವರೇ ಕೂಡ್ರಿ ನೀವು ಅಲ್ಲಿ. ಸರ್ ಬರ್ರಿ ಈ ಕಡೆ ಬರ್ರಿ. ಬರ್ ಈ ಕಡೆ ಬರ, ಖುರ್ಜಿ ತರ್ಲತ್ತಾರ ಬರ್ರಿ. ಇಲ್ಲಿ ಬರ್ರಿ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಸರ್ ಅಸ್ಥಾನ ಕೂಡ ತಗೊಂಡು ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ಧ್ಯಾನಿಸಲಿಲ್ಲ, ಮನ ತುಂಬಿದ ಬಳಿಕ ಧ್ಯಾನಿಸಲಿಲ್ಲ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ಧ್ಯಾನಿಸಲಿಲ್ಲ, ಮನ ತುಂಬಿದ ಬಳಿಕ ಧ್ಯಾನಿಸಲಿಲ್ಲ,
ಮಹಂತ ಕೂಡಲ ಸಂಗಮದೇವ ಮಹಂತ ಕೂಡಲ ಸಂಗಮದೇವ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಶರಣಾರ್ಥಿಗಳನ್ನು ತಿಳಿಸ್ತಾ ಇವತ್ತಿನ ಕರಪತ್ರ ಬಿಡುಗಡೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಅಪ್ಪಗಳವರು ಈಗ ಈ ಅಪ್ಪಗಳವರ ಆಹ್ವಾನವನ್ನು ನಡೆದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಇಂದಿನ ದಿವಸ ವಚನ ಪಾರಾಯಣ ಹಾಗೂ ಯೋಗದ ಒಂದು ಕರಪತ್ರವನ್ನು ಬಿಡುಗಡೆಯಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣ. ಆತ್ಮೀಯ ಶರಣ ಬಂಧುಗಳೇ, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಬಹುತೇಕ ಈ ನಾಡಿಗೆ ಈ ಒಂದು ಮಠಾಧೀಶರಿಗೆ ಒಂದು ಸ್ಫೂರ್ತಿ, ಪ್ರೇರಣೆ, ಅದನ್ನು ದಿಕ್ಸೂಚಿ ಕೊಟ್ಟವರು ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಮಠಾಧೀಶರಾದವರು ಏನು ಮಾಡಬೇಕು ಅಂತಕ್ಕಂಥದ್ದು ಅದನ್ನು ಒಂದು ಶಿಕ್ಷಣ ಸೇವೆ, ಕನ್ನಡ ಸೇವೆ, ಧಾರ್ಮಿಕ ಸೇವೆ, ಹೊರಗಡೆ ಉರ್ದು ನಾವು ತನಕ ಕನ್ನಡ ಕಲಿಸಿದ್ದು, ಇವೆಲ್ಲ ಅಪ್ಪಗಳು ಹಾಕಿರ್ತಕ್ಕಂಥ ಮಾರ್ಗ. ಅದೇ ಪರಂಪರೆಯನ್ನು ಮತ್ತೆ ನಾಡಿಗೂ ರಾಷ್ಟ್ರಕ್ಕೂ, ರಾಷ್ಟ್ರನೇ ಈ ಕಡೆ ನೋಡಂಗೆ ಮಾಡಿದ ಶ್ರೇಷ್ಠು ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಂತ. ಬಹುತೇಕ ಭಾಳ ಜನ ಒಂದು ಪೀಠಕ್ಕೆ ಕೂಡಬೇಕಾದ್ರೆ ಅವರೆಲ್ಲ ಏನು ನೋಡ್ತಾರಂದ್ರೆ ಆಸ್ತಿ ಏಟದ, ಏನೇನದ ಅಂತಕ್ಕಂಥದ್ದು ಭಾಳ ಆಲೋಚನೆ. ಆದ್ರೆ ಇಲ್ಲಿ ಯಾವುದೂ ನೋಡಲ್ಲ, ನನಗೆಲ್ಲವೂ ಗುರುನೇ ಅಂತಕ್ಕಂಥ ಭಾವ ಇಟ್ಕೊಂಡು ಪೂರ್ತಿ ಸಮರ್ಪಣೆ ಆದವರು ನನ್ನ ಗುರುಗಳಾದ ಎಲ್ಲ ನೀವು ಮಠದ ಗರಡಿಯಾಗಿದ್ದವರೇ ಇದ್ದೀರಿ. ಅಪ್ಪವ್ರ ಮ್ಯಾಗ ಭಕ್ತಿ ಪರಿಪೂರ್ಣ ಹೊಂದಿದವ್ರು ನೀವೆಲ್ಲ ಇದ್ದೀರಿ. ನಿಮಗೆಲ್ಲ ಗೊತ್ತದ ಅಲ್ಲಿ ಮಠದ ವ್ಯವಸ್ಥೆ, ಮಠದಲ್ಲಿ ಏನಿತ್ತು, ಯಾವ ರೀತಿ ಅಲ್ಲಿ ವ್ಯವಸ್ಥೆ ಇರ್ತಕ್ಕಂಥದ್ದು ಎಲ್ಲರೂ ನೀವು ನೋಡಿದವ್ರು ಇದ್ದೀರಿ. ಸೊನ್ನೆದಿಂದ ಆರಂಭ ಮಾಡಿ 20,000 ಮಕ್ಕಳಿಗೆ ಶಿಕ್ಷಣ ಕೊಡೋದಂದ್ರೆ ಇದು ಒಂದು ನಾಡಿಗೆ ಒಂದು ಮಾದರಿ. ಯಾಕಂದ್ರೆ ಇದ್ದಿನ ಜಾಗಕ್ಕೆ ದೊಡ್ಡದು ಮಾಡ್ತಾರೆ, ದೊಡ್ಡದಾಗಿದ್ದಕ್ಕೆ ದೊಡ್ಡದು ಮಾಡ್ತಾರೆ. ಅದು ಏನೂ ಇಲ್ಲದ ಜಾಗ, ಏನೂ ಇಲ್ಲದ ಜಾಗಕ್ಕೆ ಇಷ್ಟರ ಮಟ್ಟಿಗೆ ಇದರಿಂದ ಅವ್ರ ಪರಿಶ್ರಮ, ಅವ್ರ ಕಷ್ಟ, ನೋವು, ತ್ಯಾಗ, ರಾತ್ರಿನೇ ಹಗಲಾಗಿ ಮಾಡಿದ ಪರಿಶ್ರಮನೇ ಇವತ್ತಿಷ್ಟೆಲ್ಲ ಬೆಳೆದ. ಇವತ್ತು ಅನ್ನದಾಸೋಹ, ಶಿಕ್ಷಣ, ಕಿತ್ಯಾಗ ಚರಣಿ ಮ್ಯಾಗ ಬೀಳ್ತಕ್ಕಂಥ ಒಂದು ಯಾವುದೋ ಪಾಲಾಗ್ತಕ್ಕಂಥವ್ರಿಗೆ, ಆ ಮಗುವಿಗೆ ಯಾವ ರೀತಿ ತಾಯಿ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡ್ತಾರೋ ಹಂಗೆ ನೂರಾರು ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡಿ, ಯಾರಿಗೆ ಮಕ್ಕಳಿಲ್ಲ ಅಂಥವ್ರಿಗೆ ಮಕ್ಕಳನ್ನು ಕೊಟ್ಟು ಆ ಮನೆಗೆ ಬೆಳಕಾದವ್ರು ಪೂಜ್ಯ ಡಾಕ್ಟರ್ ಬಸವಲಿಂಗ ಒಂದಲ್ಲ ಎರಡಲ್ಲ 150ಕ್ಕಿಂತ ಹೆಚ್ಚು ಮಕ್ಕಳನ್ನು. ಇವತ್ತಿಗೂ ನಮಗದರಲ್ಲೆಲ್ಲ ಭಾಳ ಜನರಿಗೆ ಗೊತ್ತದ, ಅದೊಂದು ಕಾರ ಗೈಡ್ಲೈನ್ಸ್ ಅಂತ ಅರ್ಜಿ ಹಾಕೋದಿತ್ತು. ಲಕ್ಷ ಜನ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಅವರು ಹೆಂಗೆ ಚಡ್ಪಡಿಸ್ತಾ ಇರ್ತಾರೆ.
ಅಂದ್ರೆ ಅಂಥವ್ರಿಗೆಲ್ಲ ಎಲ್ಲ ಅದ, ಹಣ ಅದ, ಸಂಪತ್ತು ಅದ, ಐಶ್ವರ್ಯ ಅದ, ಅಧಿಕಾರ ಅದ, ಏನೂ ಕೊರತೆ ಇಲ್ಲ, ಅವ್ರ ಮಗು ಇಲ್ಲ. ಅಂಥವ್ರಿಗೆ ಮಕ್ಕಳು ಕೊಟ್ಟು ಆ ಮನೆಗೆ ಬೆಳಕಾದವರು ಇಲ್ಲೇ ಟೇಕಣಿಗೆ ವಾಕಿಂಗ್ದಾಗ ಅಪ್ಪವ್ರ ಜೊತೆ ನಾನೇ ಇದ್ದೆ. ಆ ವಾಕಿಂಗ್ ಸಂದರ್ಭದಲ್ಲಿ 6:30 7 ಗಂಟೆ ಸುಮಾರಿಗೆ ಒಂದು ಟೆಂಪೋ ತಗೊಂಡು ಬರ್ತಾರೆ. ದರ್ಶನ ಮಾಡಿ ಯಾವ ಊರು ನಿಮ್ಮದು ಅಂತ ಕೇಳ್ತಾರೆ. ಇಲ್ಲ ನಾ ಅವರ ತಾಲೂಕದವ್ರಿಗೆ ಹೋಗ್ತಾರೆ. ಮತ್ತು ಇಲ್ಲಿ ನಡೆದಪ್ಪ ಅಂತಂದಾಗ ಇಲ್ಲ ಈ ಟೆಂಪೋದಾಗೆಲ್ಲ ಏನವ ಆಕಳವರಿ ಇವೆಲ್ಲ ಅದು ಕಟ್ಟು ನಾನು ಸರಿ ಅಂತಾರೆ. ಏನು ಅಲ್ಲಿಗೆ ತಗೊಂಡು ನಡೆದೇರಿ ಅದು ಭೀ ನಮ್ಮಂಗೆ ಜೀವ ಇರ್ತದಪ್ಪ. ಇವತ್ತು ನಮ್ದು ಏನಾದರೂ ಅದು ನಮಗೆ ಹೆಂಗೆ ಅದಲ್ಲ ಅದನ್ನು ನಮ್ಮಂಗೆ ಜೀವನ. ಅದ್ರ ಸಲಕ್ಕೆ ಅಂಥ ಕೆಲಸನೇ ಮಾಡಬೇಕು. ನಂಗೆ ರೊಕ್ಕ ಮುಖ್ಯ ರೀ, ರೊಕ್ಕ ಇಷ್ಟು ಬಂದ ಅಪ್ಪರು ನಾನೇ ರೊಕ್ಕ ಕೊಟ್ಟೆ. ನೀವು ಕೊಟ್ಟರೆ ನಿಮಗೆ ಕೊಟ್ಟೆ. ಅಪ್ಪವ್ರು ಆಗಿಂದಾಗ ಅವ್ರ ಬಳಿ ಇದ್ದಿಲ್ಲ, ಯಾರಿಗೂ ಆ ಪರಿಸ್ಥಿತಿನೇ ಹಂಗೆ. ಅಮ್ಮೂಲಿ ಸಗನ್ ಬಂದು ಒಂದು ನೋಟ್ ಬುಕ್ಕೇ ಎಲ್ಲ ಅಷ್ಟು ಎಲ್ಲರಿಗೂ ಗೊತ್ತದ. ಅಲ್ಲಿ ಯಾರ ಹೊರಗಿಂದ ಅತಿಥಿಗಳು ಬಂದಾಗ ಶಾವಿಗೆ ತರೋದು, ಅಕ್ಕಿ ತರೋದು, ಬ್ಯಾಳಿ ತರೋದು, ಆಗಿನ ಪರಿಸ್ಥಿತಿ ಅದು ಯಾರಿಗೂ ದುಡ್ಡು ತಗೊಂಡು ಅಲ್ಲಿ ದುಡ್ಡು ಕೊಟ್ಟು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಿದ್ರು ಪರಮಪೂಜ್ಯ ಬಸವಣ್ಣವರು. ದಯ ಅದ, ಅದು ಧರ್ಮ ಅಂತ ಹೇಳಿದ್ರು. ಎಲ್ಲ ಮಾಡಿದವರು ಈ ವಯಸ್ಸಾಗಿ ಅತಿ ಸೊಸೆಗೆ ಅಥವಾ ಅಲ್ಲಿ ಮಕ್ಕಳಿಗೆ ಏನೋ ಸಮಸ್ಯೆಗಳು ಒಂದು ಸಣ್ಣ ಮಾತಿಗೆ ಮನೆಯೇ ಬಿಡ್ತಾರೆ. ಅಂಥವ್ರು ಎಷ್ಟೋ ಜನ ಮಠದಾಗ ಬಸವ ಕಲ್ಯಾಣ ಅನುಭವ ಮಾಡಿಲ್ಲ. ಒಬ್ಬರು ಬಳಬ್ದವ್ರು ಬಂದರು. ಅವರು ಬಳಬ್ದಿಂದ ಬಂದು ನಾವು ಭಾಳ ಚಲೋ ಆಗ್ಯಾಳ್ರಿ, ನಾವು ಅಲ್ಲಿ ಇಲ್ಲಿ ಹುಡ್ಕ್ಯಾಡ್ದು ನಿಮ್ಮಲ್ಲಿ ಬಂದಾಗ ಭಾಳ ಚಲೋ ಆಗ್ಯಾರ, ನಂಗೆ ಭಾಳ ಖುಷಿ ಆಗ್ಯಾರ. 12 ಎಕರೆ ಅದ ನೋಡಿ. ನಮ್ಮ 6 ಎಕರೆ ನಮ್ಮ ಅವ್ವನ ಹೆಸರು, ಅದು ಭೀ ನನ್ನ ಹೆಸರು ಮಾಡ್ಕೊಳತ್ತಾರ. ನೀವು ಸೇವಾ ಮಾಡ್ಲಿಕ್ಕೆ ನಿಮ್ಮ ಹೆಸರಿಗೆ ಮಾಡ್ತೇವೆ ಅಂತ ರಿಜಿಸ್ಟರ್ ಆಫೀಸ್ಗೆ ಬರ್ರಿ ಅಂತ ಅಪ್ಪವ್ರು ಅಂದರು. ನಿನ್ನ ಹೊಲ ನಿನ್ನ ಬಲ್ಲಿ ಇರಲಿ, ಸೇವಾ ಮಾಡ್ಲಿಕ್ಕೆ ಅಜ್ಜಿ ನಾ ಸೇವಾ ಮಾಡ್ತೇವೆ, ನೀ ಏನು ಚಿಂತೆ ಮಾಡ್ಬೇಡ ನಡಿ ಅಂತ. ಅಂದ್ರೆ ಅದು ಬಳತದವರು ತಾಯಿ ಅವ್ರ ಮಗಳು ಹಳೆಯ ಇಬ್ಬರು ಅಂದ್ರೆ ಇವೆಲ್ಲ ಹೇಳ್ತಕ್ಕಂಥದ್ದು ಅಪ್ಪವರು ನಿಸ್ವಾರ್ಥದಿಂದ ಇವೆಲ್ಲ ಇವತ್ತು ಏನಾದರೂ ನಮ್ಮ ಭಾಗದ್ದು ಅನೇಕ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗ್ಯದಂದ್ರೆ ಅದಕ್ಕೆಲ್ಲ ಕಾರಣೀಕರ್ತರು ಆ ಕಡೆ ಚನ್ನಬಸವ ಪಟ್ಟದೇವರು, ಇನ್ನೊಂದು ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಂತ ಪರಮ ಪೂಜ್ಯರ ಒಂದು ಅಮೃತ ಮಹೋತ್ಸವ. ಅವರು ಯಾವುದಕ್ಕೂ ಹುಟ್ಟಬ್ಬ ಅವು ಯಾವುವು ಅಲ್ಲಂತ ಭಾಳ ಹೇಳಿದ್ರು ನಾವೆಲ್ಲರೂ ಕೂಡ್ಕೊಂಡು ಅವ್ರಿಗೆ ಹೇಳಬಾರ್ದು. 50 ವರ್ಷಕ್ಕೂ ಅಲ್ಲಂದ್ರಿ, 60ಕ್ಕೂ ಬ್ಯಾಡ ಅಂದ್ರಿ, ಆ ಮಕ್ಕಳಿಗೆ ಮಾಡಿದ್ರದು ನಂಗೆ ಮಾಡ್ನಂಗೆ ಅಂತ ತಿಳ್ಕೊಂಡು ಅಂದ್ರಿ. ಆದರೆ 75 ಆಗ್ಯಾವ, ಇದು ನಿಮ್ದಂತ ಯಾಕೆ ತಿಳ್ಕೊತೀವಿ? ಇದರಿಂದ ಮುಂದೆ ನಮ್ಮಂಥ ಯುವ ಮಠಾಧೀಶರಿಗೆ ಒಂದು ಪ್ರೇರಣೆ ಸ್ಫೂರ್ತಿ ಆಗ್ತದೆ. ಏನೂ ಇಲ್ಲದೆ ಸೊನ್ನೆಯಿಂದ ಆರಂಭ ಮಾಡಿ ಇಷ್ಟು ಅಪ್ಪವರು ಒಂದು ಭಕ್ತಿ ಸಾಮ್ರಾಜ್ಯನೇ ನಿರ್ಮಾಣ ಮಾಡ್ಯಾರ. ನಾನು ಹಿಂಗೆ ಮಾಡ್ಬೇಕಂತ ಉಳಿದು ಮಠಾಧೀಶರಿಗೆ ಇದೊಂದು ಸ್ಫೂರ್ತಿ ಆಗ್ತದೆ. ಇದು ನಿಮಗಾಗಲ್ಲ ಅಂತ ಎಲ್ಲ ಹೇಳಿದ ಮ್ಯಾಗ ಅಪ್ಪವ್ರು ಒಪ್ಕೊಂಡ ಮ್ಯಾಗ ಈಗ ನಾವು ಎಲ್ಲ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲ, ಮುಖ್ಯಮಂತ್ರಿ, ನೂರಾರು ಮಠಾಧೀಶರು ಎಲ್ಲರ ಹತ್ತಿರ ಹೋಗಿ ಎಲ್ಲರೂ ಇದರಲ್ಲೆಲ್ಲರ ಸಹಕಾರ ಏಪ್ರಿಲ್ 1ನೇ ತಾರೀಕಿನಿಂದ ಸರಿಯಾಗಿ ಭಾಳ ಒಳ್ಳೆ ಪ್ರವಚನಕಾರ ಅವರು ಬೆಳಗಾವಿ ಜಿಲ್ಲೆ ಹಂದಿಗುಂದ ಅಂತ ಆ ಊರಿನವ್ರು ಇದ್ದಾರೆ. ವಿರಕ್ತ ಮಠದ ಶಿವಾನಂದ ಮಹಾಸ್ವಾಮಿಗಳಂತ ಭಾಳ ಒಳ್ಳೆ ಪ್ರವಚನವನ್ನು ಮಾಡ್ತಾರೆ. ಅವರು 1ನೇ ತಾರೀಕಿನಿಂದ 1 ತಾಸಿನ ಪ್ರವಚನ ನಡೀತದೆ. ನಾನು ಎಲ್ಲರಿಗೂ ಕಳಕಳಿಯಿಂದ ಇಲ್ಲಿ ಪ್ರವಚನದ ಸಮಿತಿ ಅಧ್ಯಕ್ಷರಾದ ಪಂಕಜ ಶಿವೂರು ಲೊಕ್ಕೊಂಡೇವು ಅವರೆಲ್ಲ ಕಡೆ ಮನೆಗೆ ಬರ್ಲತ್ತಾರ. ಅವರು ಬರಲಿ ಬರದೇ ಇರಲಿ, ಇಡೀ ಪರಿವಾರ ನೀವೆಲ್ಲ ಏನು ಕುಂತೀರಿ, ನೀವು ಒಂದೇ ಸಂಕಲ್ಪ ಮಾಡಬೇಕು. 1 ತಾಸು ನಂದು ಕೇರಾಪ್ ಎಲ್ಲಿ ಅಂದ್ರೆ ಚನ್ನಬಸವ ಆಶ್ರಮ ಅಂತ ನಿಮಗೆ ಇಲ್ಲಿ ಬರೋದು ನೋಡಿ ಜನನೇ ಮಾತಾಡೋದು. ಎಲ್ಲಿ ಸಿಗ್ತಾರ ಪಾತ್ರೆಯವ್ರು ಅಂದ್ರೆ ಇಲ್ಲಿ ಆಶ್ರಮದಾಗೆ ಸಿಗ್ತಾರ ಅಂತ ಹಿಂಗೆ ಜನ ಮಾತಾಡ್ಬೇಕು. ಅಂದ್ರೆ ಹಂಗೆ
ನೀವೆಲ್ಲರೂ ಮಾನಸಿಕವಾಗಿ ಒಂದು ತಾಸು ಆಶ್ರಮದಾಗಿರೋ ದಿನಾ ಪ್ರವಚನ ಮುಗಿದ ತಕ್ಷಣ ಮತ್ತು ಮನ್ಯಾಗ ಅಡುಗೆ ಮನೆಗೆ ಕಡೆ ಹೋಗೇಬಾರ್ದು, ಎಲ್ಲರೂ ಪ್ರಸಾದ ಇಲ್ಲೇ ಮಾಡ್ಬೇಕಂತ ಅಪ್ಪವ್ರ ಸಂಕಲ್ಪದ. ಹೀಗಾಗಿ ಎಲ್ಲರೂ ದಾಸೋಹ ಸಮಿತಿ ಅಧ್ಯಕ್ಷರು ನಮ್ಮ ಚಂದ್ರಕಾಂತ್ ಪಾಟೀಲ್ ಅವರು ಇವತ್ತು ಲೋಖಂಡವ್ರ ಮನೆಗೆ ಹೋಗಿದ್ದು. ಅವರಿಗೆ ಅವರು ಅಧ್ಯಕ್ಷ ಆಗಿ ನೋಡಿದ್ರೆ ನಮಗೆ ಅವ್ರಿಗೆ ಖುಷಿಯಾಗಿದ್ದಿಲ್ಲ. ಅವರು ನಾವು ದಾಸೋಹ ಮಾಡ್ತೀವಿ ಅಂತ ಅವ್ರು ಭಾಳ ಖುಷಿದಿಂದ ಹೇಳಿದ್ರು. ಸೊ ಇಚ್ಛೆದಿಂದ ಬರ್ಲತ್ತ ಅನೇಕರು ಅಪ್ಪವ್ರ ಸೇವಾ ಭಾಳ ನಮ್ಮ ಭಾಗಕ್ಕಾಗಲಿ ಅಂಥವ್ರಿಗೆ ಮಾಡಿದ್ರೆ ಮತ್ತು ಏನೇನೋ ಖರ್ಚಾಯಿತು. ಮೊನ್ನೆ ಯಾರೋ ಒಬ್ಬರು ಹೇಳ್ತಾ ಇದ್ರು, ದೊಡ್ಡ ಮನೆತನ ಅವರು ಗೌಡರು ಆ ಕಡೆ ಬೀದರ್ ತಾಲೂಕದ ಒಂದು ಊರು ಬರ್ತದೆ ಪಾಟೀಲ್ ಮನೆತನ, ಎಲ್ಲ ಐಶ್ವರ್ಯ ಅದ ಮತ್ತು ಮಗಂದು MD ಮುಗಿಸಿ ಸರ್ಕಾರಿ ಹುದ್ದೆದಾಗ ಎಲ್ಲ ಅದ ರೀ ಅಪ್ಪವ್ರೆ ಅಂತ ಕಣ್ಣ ನೀರು ಹಾಕ್ಲತ್ತದ. ಯಾಕೆ ರೀ? ಇಲ್ಲ ರೀ ನನ್ನ ಮಗ IPL ಏನೇನೋ ಆಗಿ ಕೋಟಿಗಟ್ಟಲೆ ರೊಕ್ಕ ಹಾಕ್ತಾನೆ, ನೀವು ಇದು ಮಾತು ಮೊದಲೇ ಬಂದ್ರೆ ಸುಮ್ಮನೆ ನಿಮಗೆ ಕೊಟ್ಟಿರ್ತೀವಲ್ಲ ಅಂತಂದ್ರೆ ಹೋಗಿಂದು ಸಮಯ ಮತ್ತೆ ಸಿಗಲ್ಲ. ಅದ್ರ ಸಲಕ್ಕೆ ನಾ ಹೇಳೋದೇನು ಒಳ್ಳೆ ಕಾರ್ಯ ಅದು ಎಲ್ಲೇ ಕಿರಲ್ಲ, ಅಲ್ಲಿ ಇಲ್ಲಿ ಅಂತ ನಾನು ಹೇಳಲ್ಲ. ಎಲ್ಲಿ ಒಳ್ಳೆಯದು ಜನಪರ ಜೀವಪರ ಒಂದು ತೃಪ್ತಿಪಡಿಸ್ತಕ್ಕಂಥದ್ದು ಅದು ಸಮಾಜಮುಖಿ ಕಾರ್ಯ ಯಾವುದು ನಡೀತದ ಅಂಥ ಜಾಗದಾಗ ಒಂದು ದಾಸೋಹ ಮಾಡ್ತಕ್ಕಂಥ ಪರಂಪರೆ ಹಿಂದಿನ ಹಿಡ್ಕೊಂಡು ಬಂದ. ಈ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಜೈನ ಧರ್ಮ ಅವ್ರದ್ದೇ ಒಂದೊಂದು ಬರ್ತದೆ. ಲಿಂಗಾಯತ ಧರ್ಮ ಅಂದ ತಕ್ಷಣ ಬರೋದು ಇನ್ನೊಂದು ಹೆಸರೇ ದಾಸೋಹ ಅಂತ ದಾಸೋಹ ಪರಂಪರೆ ನಮ್ಮದಿದೆ. ಹೀಗಾಗಿ 1ನೇ ತಾರೀಕಿನಿಂದ ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಅನ್ನ, ಎರಡೂ ನೀವು ಪೂರ್ತಿ ಪರಿವಾರದವರು ಎಲ್ಲರೂ ಇಲ್ಲಿ ಪ್ರವಚನದಾಗೂ ಬರಬೇಕು, ಪ್ರಸಾದ ತಗೋಬೇಕು. ಅಲ್ಲಿ ಒಂದು ಶಿಸ್ತು ಪದ್ಧತಿಯಿಂದ ಎಲ್ಲರೂ ನಿಮಗೆ ಮತ್ತೊಬ್ಬರು ಹೇಳಂಗೆ ಆಗ್ಬಾರ್ದು, ನೀವೇ ಮತ್ತೊಬ್ರಿಗೆ ಹೇಳಬೇಕು. ಅಲ್ಲಿ ಪ್ರವಚನದಾಗ ಕೂಡೋದು, ಪ್ರಸಾದ ಮಾಡೋದು, ಒಂದು ಅಗಳು ಹೆಚ್ಚಾಗಲ್ಲಂಗೆ ನಾವು ಪ್ರಸಾದ ಮಾಡೋದು. ಹಂಗೆ ಮಾಡಿದ್ರೆ ಇದು ಒಂದು ಆದರ್ಶ ಆಗ್ತದೆ, ಮಾದರಿ ಆಗ್ತದೆ. ಆ ದಿಶೆದಾಗ 1ನೇ ತಾರೀಕಿನಿಂದ ಪ್ರವಚನ, ಆನಂತರ ವಿಶೇಷ ಅಂದರೆ 7ನೇ ತಾರೀಕಿನಿಂದ ಯೋಗ. ಇವತ್ತು ನಮ್ಮ ಭಾರತ ಸಮೃದ್ಧಿ ಶಕ್ತಿಶಾಲಿ ಆಗೋದು ಆರೋಗ್ಯದಿಂದ. ಏನು ಜಾಗತಿಕ ಮಟ್ಟಕ್ಕೆ ಯೋಗದ ಪತಂಜಲಿ ಯೋಗ ಒಂದು ಗುರುಗಳಾಗಿರ್ತಕ್ಕಂಥ ರಾಮದೇವ್ ಬಾಬಾ ಅವರು ಒಂದು ಇದರಿಂದ ಭಾಳಷ್ಟು ಇದಾಯಿತು. ಮತ್ತು ಪ್ರಧಾನಮಂತ್ರಿಗಳು ಅವ್ರದಿಂದ ಬೇರೆ ಬೇರೆ ರಾಷ್ಟ್ರದಾಗ ಹೆಚ್ಚೆಚ್ಚು ಯೋಗದ ಬಗ್ಗೆ ಜಾಗೃತಿ ಆಯಿತು. ಮತ್ತು ಇವತ್ತಿನ ಏನು ರಾತ್ರಿ ಭಾಳ ಟೈಮ್ ಮಾಡಿ ಮಲ್ಕೊಂಬೋದು, ಮುಂಜಾನೆ ತಡ ಮಾಡೋದು ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಯೋಗದ ಕಡೆ ಬರಲಂತ ಅಪ್ಪೋರು ಇಲ್ಲಿ ಯೋಗ 7ನೇ ತಾರೀಕಿನಿಂದ ನಮ್ಮ ಹೆಬತ್ಪುರಿ ಅವ್ರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಯೋಗ ನಡೀತದೆ. 7ನೇ ತಾರೀಕಿನಿಂದ ಎಲ್ಲರೂ ಯೋಗದ ಕಡೆ ಹೆಚ್ಚಿನ ಯುವತಿಯರು ಎಲ್ಲರೂ ಬರಂಗ ಆ ವಾತಾವರಣ ಎಲ್ಲರೂ ಮಾಡಿ. ಆನಂತರ ಏಪ್ರಿಲ್ 10, 11, 12 ಈ ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಅದ. ಇದು ಯಾಕೆ ಅಪ್ಪೋರ್ ಪಂದ್ಯಾವಳಿ ವಾಲಿಬಾಲ್ ಇರ್ತಾರ ಹಿಂದಕ್ಕೆ ಇದು ಬಸವ ಕಲ್ಯಾಣದಾಗ ಒಂದು ಸೈಕಲ್ ಮ್ಯಾರಥಾನ್ ಅಂತ ಮಾಡಿದ್ರು. ಅಲ್ಲಿ ಲೋಕಸಭಾ ಸದಸ್ಯರೇ ಬಂದು ಚಾಲನೆ ಕೊಟ್ಟರು. ಅವ್ರು ಸ್ವತಃ ಸೈಕಲ್ ಓಡಿದ್ರು. ಇಲ್ಲಿ ಒಂದು ಸರ್ತಿ ಓಟದ ಸ್ಪರ್ಧೆ ನಮ್ಮ ರವಿಯವ್ರ ಅಧ್ಯಕ್ಷತೆಯಲ್ಲಿ, ಆತಂಬ್ರ ಅವ್ರ ಅಧ್ಯಕ್ಷತೆಯಲ್ಲಿ ಆಯಿತು. ಈಗ ಎಲ್ಲರೂ ಭಾಳ ಜನ ಆರೋಗ್ಯ ಚಲೋ ಇರಬೇಕಾದ್ರೆ ಆಟನೇ ಭಾಳ ಮುಖ್ಯ. ಹಿಂದಿನವ್ರು ಅಜ್ಜಿದವ್ರು ಅಂತಿದ್ರು, ಹ್ಯಾಂಗನ ನಿಮ್ಮ ಮೊಮ್ಮಗಳನ್ನು ಕೋಳು ಹೋರಿ ಆಗಿದ್ರಿ ಅಂತ. ಈಗೇನು ಈಗೆಲ್ಲ ಆ ಮೊಬೈಲ್ದಾಗ ಇದು ಆಗಿ ಒಬ್ಬ ಅಂದ ಏನಂತ ಮೊಬೈಲ್ ಅಲ್ಲ, ಒಬ್ಬರು ಅಂದರು ದಿನ ನಿನ್ನ ಆರೋಗ್ಯ ಚಲೋ ಇರ್ಬೇಕಾದ್ರೆ ಆಟ ಆಡ್ಬೇಕಪ್ಪ ಅಂತ ಡಾಕ್ಟ್ರು ಅಂದರು. ಅವ ಅಂದ ದಿನಾನ ಆಡ್ಲತ್ತೀನಿ, ಎಲ್ಲ ಆಟ ಆಡ್ಲತ್ತೀನಿ, ಎಷ್ಟೊತ್ತು ಆಡ್ಲತ್ತೀನಿ, ಚಾರ್ಜ್ ಮುಗಿಸ್ತಾನ ಆಟ ಆಡ್ಲತ್ತೀನಿ. ಅಂದ್ರೆ ಹೀಗೆ ಆದ್ರೆ ಆರೋಗ್ಯ ಚಲೋ ಇರ್ಬೇಕಾದ್ರೆ ಇಂಥ ನಾವು ರಣರಂಗದಾಗ ಬರ್ಬೇಕಾಯ್ತದ.
ಆ ಗ್ರೌಂಡ್ದಾಗ ಜಲ್ದೋಷ ಆಗ್ತದೆ. ಅದ್ರ ಅನೇಕ ಬೇರೆ ಬೇರೆ ರಾಜ್ಯದವರು ಎಲ್ಲ ಅದರ ವಿಶೇಷ ಸೈನಿಕರು ಇರ್ಬೋದು, ಅವರೆಲ್ಲ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಒಳ್ಳೆ ಟೀಮು, ಅವರು ತಯಾರಿ ಭಾಳ ಚಲೋ ಮಾಡ್ಯಾರ. ಅದರ ಸೆಲೆಕ್ಟ್ ರಾಷ್ಟ್ರ ಮಟ್ಟದ್ದು ವಾಲಿಬಾಲ್ 10, 11, 12 3 ದಿನ ಈ ವಾಲಿಬಾಲ್ ನೀವೆಲ್ಲರೂ ಬಂದು ನೋಡಿ ಮತ್ತೆಲ್ಲರೂ ಪ್ರಸಾದ ಸ್ವೀಕರಿಸಿದ್ದೀವಿ. ಮತ್ತು 14ನೇ ತಾರೀಕಿದು ಇಲ್ಲಿ ವಚನ ಪಾರಾಯಣ, ನಮ್ಮ ಲಿಂಗಾಯತ ಧರ್ಮೀಯರ ಧರ್ಮ ಗ್ರಂಥ ಅಂದರೆ ಅದು ವಚನ ಪಾರಾಯಣ. ಇವತ್ತು ಯಾರೇ ಇರಲಿ ಜಗತ್ತಿನಲ್ಲಿ ಅನೇಕ ಧರ್ಮಗುರುಗಳು ಅನೇಕ ಅವರದೇ ತತ್ವ ಸಿದ್ಧಾಂತವ, ಆದರೆ ಎಲ್ಲಕ್ಕಿಂತ ಹೆಚ್ಚು ವಚನಗಳೇ ಬಳಸ್ತಾರೆ. ಬೇರೆ ಬೇರೆ ಅನ್ಯ ಧರ್ಮೀಯರು ಬಳಸ್ತಾರೆ. ನಮ್ಮ ಒಂದು ಧರ್ಮ ಗ್ರಂಥ ವಚನ ಸಾಹಿತ್ಯ. ಮೊಟ್ಟ ಮೊದಲು ವಚನ ಪಾರಾಯಣ ಆರಂಭ ಆಗಿದೆ ಚನ್ನಬಸವ ಆಶ್ರಮದಲ್ಲಿ. ಅದನ್ನು 14ನೇ ತಾರೀಕಿನಿಂದ ಇಲ್ಲಿ ನಸ್ಕಿನಲ್ಲಿ ಎಲ್ಲರೂ ಬಿಳಿ ಸಮವಸ್ತ್ರ ಹಾಕೊಂಡು ಎಲ್ಲರೂ 14ನೇ ತಾರೀಕಿನಿಂದ ತಾಯಿ ಮಲ್ಲಮ್ಮ ಪಾಟೀಲರು ಅವ್ರದ್ದು ಭಾಳ ಅವ್ರ ಮನೆತನ, ಅವ್ರ ತಂದೆಯವ್ರದ್ದು ಅಪ್ಪವ್ರದ್ದು ಭಾಳ ಅವಿನಾಭಾವ ಸಂಬಂಧ. ಅವ್ರು ಏಟ್ ಲಕ್ಕಿ ಅದ ಅಂದ್ರೆ ಇಲ್ಲಿ ವಚನ ಪಾರಾಯಣ ಅಂತ ಅಪ್ಪವರು ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ಅದು ಆದ ತಕ್ಷಣ ಕಿತ್ತೂರು ರಾಣಿ ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಳ್ಳೇ ಇಲ್ಲಿ ಬಂದ. ಮತ್ತು ಮುಂದೆ ರಾಷ್ಟ್ರ ಮಟ್ಟದ್ದು ಅವರಿಗೆ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಅವರು ಅಧ್ಯಕ್ಷತೆಯಲ್ಲಿ ಇದು ವಚನ ಪಾರಾಯಣ ಇವೆಲ್ಲವೂ ಇನ್ನೂ ಅನೇಕ ಸಮಿತಿಗಳನ್ನು ಇನ್ನೂ ಮಾಡೋವದವು. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ನಾವು ಇನ್ನು ಹೆಚ್ಚಿನ ರೀತಿಯಿಂದ ಎಲ್ಲರೂ ಕೂಡ್ಕೊಂಡು ತಮ್ಮ ಸಲಹೆ ಸೂಚನೆ ಕೂಡಿ ಇನ್ನೂ ಏನೇನು ಮಾಡಬೇಕು ಚೆನ್ನಾಗಿ. ಒಟ್ಟಾರೆ ಇದು ಒಂದು ಏನು 1ನೇ ತಾರೀಕಿನಿಂದ ಆರಂಭ ಆಯ್ತಂದ್ರೆ 22 ತನಕ ಎಲ್ಲರೂ ಆಶ್ರಮ ಕಡೆ ಆಶ್ರಮದಲ್ಲಿ ಏನೇ ಇದ್ದರೂ ಆ ಶಿಸ್ತು ಬರಬೇಕಾದ್ರೆ ಮತ್ತೊಬ್ಬರು ಹೇಳಂಗೆ ಮಾಡಬೇಡ್ರಿ. ನೀವೇ ಮತ್ತೊಬ್ರಿಗೆ ಇಲ್ಲಿ ಎಲ್ಲ ಚಲೋ ಆಗ್ಯಾದ್ರಿ, ಈ ಊರಿಗೆ ಬರ್ರಿ, ನೀವು ಭಾಲಿಸಿದವ್ರು ಭಾಳ ಚಲೋ ಕಾರ್ಯಕ್ರಮ ಮಾಡಿರಿ, ನಮಗೆ ನೀವು ಅಲ್ಲಿ ಮಾರ್ಗದರ್ಶನ ಮಾಡ್ರಿ ಅನ್ಬೇಕು. ಈಗ ಸೋಮನಾಥಪ್ಪ ಅಷ್ಟೇ ಅವರು ಸ್ವಚ್ಛತೆ ಬಗ್ಗೆ ಭಾಳ ಅವ್ರ ಜಾಗೃತಿ ಅಲ್ಲ. ಅಪ್ಪವರು ಸ್ವಚ್ಛತೆ ಬಗ್ಗೆ ಅವರಿಗೆ ಜವಾಬ್ದಾರಿ ಕೊಡ್ತಾರೆ. ಹಿಂಗೆ ಅನೇಕರು ಜವಾಬ್ದಾರಿಗಳವ. ಇವತ್ತು ಈಗಾಗಲೇ ಬೇರೆ ಬೇರೆ ಕರಪತ್ರಗಳು ಬಿಡುಗಡೆ ಆಗ್ಯಾವ. ಇವತ್ತು ಇವೆರಡು ಕರಪತ್ರ ಬಿಡುಗಡೆ ಮಾಡಿದ ಮೇಲೆ ನಾವೆಲ್ಲರೂ ನಿಮ್ಮ ವಾಟ್ಸಪ್ಪು, ಫೇಸ್ಬುಕ್ಕು, ನಿಮ್ಮ ಕುಟುಂಬ ಉಳಿದವರಿಗೂ ತಿಳಿಸಿ 1ನೇ ತಾರೀಕಿನಿಂದ 22ನೇ ತಾರೀಕಿನ ತನಕ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಇಂಥ ಗುರುಗಳು ನಮಗೆ ಸಿಕ್ಕಿದ್ದೇ ನಮ್ಮ ಅಗೋಗ್ಲತೆ. ಮಠದ ಪರಿಸ್ಥಿತಿ, ಮಠದ ವ್ಯವಸ್ಥೆಗಳು ಏನೇನು ಆಗ್ಲತ್ತವೆಲ್ಲ ಮಾಧ್ಯಮದಾಗ ನಾವು ನೋಡ್ತಾ ಇದ್ದೀವಿ. ಯಾರ ಬಗ್ಗೆ ನಾವು ಟೀಕೆ ಅಂತಲ್ಲ, ಇವತ್ತು ಒಂದು ಪ್ರಶ್ನಾತೀತ ಯಾವುದೇ ಒಂದು ಇದು ಇರಲ್ದಂಗೆ ಒಂದು ಸನ್ಯಾಸತ್ವ ಏನದ ಅಂಬ ತೋರಿಸ್ಕೊಟ್ಟವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಹಂಗೆ ಗುರು ಶಿಷ್ಯರು ಇರಬೇಕು, ಯಾವ ರೀತಿ ಸೇವಾ ಮಾಡಬೇಕು. ಸ್ವಾಮಿಗಳಂದ್ರೆ ಇದು ಲೋಕ ಕಲ್ಯಾಣ. ಇದು ಸಮಾಜ ನಮಗೆಲ್ಲ ಇಷ್ಟು ಗೌರವ ಕೊಡ್ತದೆ ಅಂದ್ರೆ ಏನಾದರೂ ಮಾಡೋದು, ಏನಾದರೂ ಒಳ್ಳೆ ಮಾಡ್ಕೋದು ಹೋಗೋದಲ್ಲ. ಈ ಅವಕಾಶ ಗುರುಗಳೇ ಕೊಟ್ಟಾರ. ಗುರುಗಳು ಕೊಟ್ಟಿದ್ದನ್ನು ಅದು ಸಮರ್ಥ ರೀತಿಯಿಂದ ಅಪ್ಪವರು ಇಲ್ಲಿ ಸೇವೆಯನ್ನು, ಮಕ್ಕಳ ಭವಿಷ್ಯ, ಮಕ್ಕಳದ್ದು ಸೇವೆ ಅದನ್ನು ಅಪ್ಪವರು ಮಾಡ್ತಾ ಇರುವುದು ನಾವು ನೀವೆಲ್ಲ ಭಾಗ್ಯವಂತ. ನಾವು ಅವ್ರ ಗರಡಿಯಲ್ಲಿ ಅವ್ರ ಇದ್ರಾಗ ಇಷ್ಟು ನೋಡ್ತಕ್ಕಂಥದ್ದು, ಅವ್ರ ಕಾರ್ಯದಾಗ ಸಾಕ್ಷಿಯಾಗಲೇ ಒಂದು ಬಹು ಭಾಗ್ಯ ಅದ. ನಾವೆಲ್ಲರೂ ಮತ್ತೊಮ್ಮೆ 1ನೇ ತಾರೀಕು ಹಿಡ್ಕೊಂಡು 22ರ ತನಕ ನೀವೆಲ್ಲರೂ ಆಶ್ರಮ ಕಡೆಯೇ ಇರಬೇಕು. ಆಶ್ರಮದ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಯಶಸ್ವಿಗೊಳಿಸಬೇಕು. ಮತ್ತೆಲ್ಲರೂ ಪ್ರವಚನ ಮುಗಿದ ಮೇಲೆ ಪ್ರಸಾದ ಮತ್ತು ಸುಪ್ರಭಾತ ಸಮಯದಾಗ ವಚನ ಪಾರಾಯಣದಾಗ ಬಂದವರಿಗೆ ಮತ್ತು ಅವಾಗ ಇಲ್ಲಿ ಮುಗಿದ ತಕ್ಷಣ ಅಲ್ಲಿ ಪ್ರಸಾದ ಭಾಳ ಎಲ್ಲ ಟೈಮ್ ಪ್ರಕಾರ ಆಗ್ತಾವೆ. ಒಟ್ಟಾರೆ ನಿಮ್ಮ ಬಳಗ ಎಲ್ಲರಿಗೂ ಕರ್ಸ್ಕೊಂಡು ನೀವು ಯಶಸ್ವಿ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಈಗ ಹಿರಿಯರು ಆಗಿರ್ತಕ್ಕಂಥ ರಾಜಶೇಖರ್ ಅಷ್ಟ್ರೇವರು ಇಂದ ಅವ್ರ ಕರಪತ್ರವನ್ನು ಬಿಡುಗಡೆ ಆಗ್ತದೆ. ಇಲ್ಲಿ ಮಾಧ್ಯಮದವರೆಲ್ಲ ಅಲ್ಲಿ ಮಾಡೋದು ಚಲೋ ರೀ ಅಪ್ಪರೇ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ್ಕೊಂಡು ಅಲ್ಲಿ ಹೋಗಿ
ಕರಪತ್ರ ಬಿಡುಗಡೆ ಮಾಡರಿ ಮತ್ತು ಬೇರೆ ಬೇರೆ ಒಂದು ಚರ್ಚೆಗಳು ಬೇರೆ ಬೇರೆ ಒಂದು ಕಾರ್ಯಕ್ರಮ ಕುರಿತು ಇನ್ನೂ ಮಾತಾಡೋದಿದೆ. ಹೀಗಾಗಿ ನಾವು ಮತ್ತು ಬೇರೆ ಯಾರಿಗೂ ಮಾತಾಡ್ಲಿಕ್ಕೆ ಮುಂದಿನ ಸಭೆಗಳಿದ್ದಿನ ಸಲುವಾಗಿ ಅದಕ್ಕೆ ಮುಗಿಸ್ಬೇಕಂತ ನಾವು ಒಬ್ಬರೇ ಇಲ್ಲಿ ವಿಷಯಗಳನ್ನು ತಿಳಿಸಿದ್ವಿ. ಈ ಕಾರ್ಯಕ್ಕೆ ತಾವೆಲ್ಲರೂ ಇದಕ್ಕೆ ಇದು ಯಶಸ್ವಿ ನಿಮಗೆ ಸಲ್ತದ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ನಾನು ಕೊಡ್ತೀನಿ. ಎಲ್ಲರಿಗೂ ಶರಣು ಶರಣ. ಹಾಂ, ವಿಲಾಸ ಬಕ್ಕ ಇಲ್ಲವ ಇಲ್ಲವ ಒಂದು ಸೆಕೆಂಡ್. ನಿಂದ್ರವ್ರೆ ಆ ಕಡೆ ನಿಂದ್ರ. ಇಲ್ಲ ಒಂದು ಮುಗಿಣ ಒಂದು ಇಲ್ಲ ಹೆಣ್ಮಕ್ಳು ನಿಂತಾರ. ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣರಿಗೆ ವರಪೂಜಾ ಅಸೋನ ತಪ್ಪರಿಗೆ ಯಾಕೋ ಅಲ್ಲಿ ದೂರ ವರಪೂಜೆ ಬಸವಲಿಂಗ ಪಟ್ಟತಿ ಅವರಿಗೆ ಗುರುಬಸವ ಪಟ್ಟದ ಸತ್ಯ ಸಂಕಲ್ಪಕ್ಕೆ ನೀವು ಅರ್ಧ ಜನ ಆ ಕಡೆ ಬರ್ರಿ. ಒಂದೇ ಸೆಕೆಂಡ್ ಅದು ಮುಗಿಲಿ. ಒಂದು ಮುಗಿಲಿ. ಅವು ಭಾಜಿ ತೆಗೀರಿ. ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ವರಪೂಜಾ ಚನ್ನಬಸವ ಪಟ್ಟತಿ ಅವರಿಗೆ ಬಸವಲಿಂಗ ಪಟ್ಟತಿ ಅವರಿಗೆ ಗುರುಬಸವ ಪಟ್ಟತಿ ಅವರ ಸತ್ಯ ಸಂಕಲ್ಪಕ್ಕೆ ಯೋಗ ಶಿಬಿರಕ್ಕೆ ವಚನ ಜಾತ್ರೆಗೆ ವಚನ ಜಾತ್ರೆಗೆ ಬಸವ ಜಯಂತಿಗೆ ವಚನ ಪಠಣಕ್ಕೆ ಇಲ್ಲೇ ಬೇರೆಯವ್ರು ಹೋಗ್ಲತ್ತಾರಲ್ಲ. ಹೋಗಲ್ಲ ನೋಡಿ ಕೈ जरा पर इतना गुरुगणे थोड़े ಹಿಂದೆ ನಾಳೆ ಬೀಳುತ್ತೆ. ನಾಡೋಜ ಬಸವಲಿಂಗ ಪಟ್ಟ ದೇವರಿಗೆ ವಚನ ಪಾರಾಯಣಕ್ಕೆ ವಚನ ಪಾರಾಯಣಕ್ಕೆ ದಿನಾಂಕ 14ರಿಂದ ನಡೆಯುವ ವಚನ ಪಾರಾಯಣಕ್ಕೆ ವಚನ ಪಾರಾಯಣದಲ್ಲಿ ಭಾಗವಹಿಸತಕ್ಕಂಥ ಸದ್ಭಕ್ತರಿಗೆ ಸರ್ ನಿಮ್ಮಲ್ಲಿ ಯಾವ ಇವು ಹಾಂ ಯೋಗ ಐತಿ ಮಲ್ಲಮುಕ್ಕು ಇದು ಹಾಯ್ ಬತ್ತರ ಇದು ಮಲ್ಲ ಮಾರ್ಪಾಟ ವಚನ ಪಾರಾಯಣ ಏಸವು ಮಲ್ಲ ಹಾಂ ರೀ ಅವರು ಮಲ್ಲಮುಕ್ಕರಿಗೆ ಕೊಟ್ರಿ ಅವ್ರಿಗೆ ಕೊಟ್ಟಾಕ್ರಿ ವಚನ ಪಾರಾಯಣ
खाली खाली मैं आगे हूँ ವಚನ ಜಾತ್ರೆ 2026 ಯೋಗ ಶಿಬಿರ ಫೋಟೋಸ್ ಕೂಡ ನಮ್ಮ ವಾಟ್ಸಪ್ ನಂಬರ್ಸ್ ಶೇರ್ ಮಾಡ್ಕೊಂಡು ನಂಬಲ್ಲಿ ವಿಡಿಯೋನೇ ಇರ್ತು ಅದೇ ವಿಡಿಯೋ ಶೇರ್ ಮಾಡೋದು सुबह योगा चालू है 6 साल से योगा 40 रुपये 2 जाते हैं